ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿ ಬರ್ತಾ ಇದೆ. ಸಿಸಿಎಸ್ ಕೋರ್ಟ್ನಲ್ಲಿ ದರ್ಶನ್ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. ದರ್ಶನ್ ಸೇರಿ 17 ಜನ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕೋರ್ಟ್ಗೆ ದರ್ಶನ್ ಮತ್ತು ಇತರೆ ಆರೋಪಿಗಳು 17 ಜನ ಏನಿದ್ರು ದರ್ಶನ್ ಸೇರಿ, ಸೊ ಅವರೆಲ್ಲರೂ ಕೂಡ 11 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ ಮುಂದೆ ಹಾಜರಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಬ್ಯುಸಿ ಆಗಿದ್ರು. ಇತ್ತೀಚೆಗಷ್ಟೇ ರಾಜಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದ್ರು. ಆಮೇಲೆ ಹೌದು ದೇಶದಾದ್ಯಂತ ಸಂಚರಿಸೋದಕ್ಕೆ ಅವ್ರಿಗೆ ಅವಕಾಶ ಕೂಡ ಕೋರ್ಟ್ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆಗೆ 18ನೇ ತಾರೀಕು ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಕರೆಕ್ಟ್. ಸೊ ಆ ಸುಪ್ರೀಂ ಕೋರ್ಟ್ನ ವಿಚಾರಣೆ ಅರ್ಜಿಯ ಬೆನ್ನಲ್ಲೇ ಕೋರ್ಟ್ಗೆ ನಾನು ಹಾಜರಾಗ್ತಾ ಇದ್ದೀನಿ ಅನ್ನೋದನ್ನ ಕೂಡ ತೋರಿಸ್ಕೊಳ್ಬೇಕಾಗತ್ತೆ. ಇವತ್ತೇನೇನಾಗುತ್ತೆ ಕೋರ್ಟ್ ಆವರಣದಲ್ಲಿ ಅನ್ನೋದು ಕೂಡ ಕುತೂಹಲ. ಪವಿತ್ರ ಗೌಡ ಇನ್ನೊಂದು ಕಡೆಗೆ ಲಾಸ್ಟ್ ಟೈಮ್ ವಿಪರೀತ ಬೇಜಾರಾಗೋಗಿತ್ತು. ಅಕ್ಕಪಕ್ಕ ಇದ್ರು ಕೂಡ ನೋಡಿರ್ಲಿಲ್ಲ ಒಬ್ರಿಗೊಬ್ರು. ಅವ್ರು ಬಂದ್ಮೇಲೆ ಇವ್ರು ಹೋದ್ರು, ಇವ್ರು ಹೋದ್ಮೇಲೆ ಅವ್ರು ಬಂದ್ರು ಅನ್ನೋ ರೀತಿಯೆಲ್ಲ ಇತ್ತು. ಸೊ ಇವತ್ತೇನಾಗುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಶ್, ಇವತ್ತು ಕೋರ್ಟ್ ಆವರಣದಲ್ಲಿ ಏನೇನಾಗುತ್ತೆ, ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಿಚಾರಣೆಯ ಪ್ರಾಸೆಸ್ ಮುಂದುವರಿಯುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಯನ್ನು ಸಿಸಿಎಸ್ ಕೋರ್ಟ್ನಲ್ಲಿ ನಡೆಸಲಾಗ್ತಾ ಇದೆ. ಹಾಗಾಗಿ ಪ್ರಕರಣದ ಆರೋಪಿಗಳು A1 ಆರೋಪಿ ಪವಿತ್ರ ಗೌಡ ಮತ್ತು A2 ಆರೋಪಿಯಾಗಿರುವಂಥ ದರ್ಶನ್ ಸೇರಿದಂತೆ ಪ್ರಕರಣದ 17 ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು. ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ತಮ್ಮ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಆ ಕಾರಣಕ್ಕಾಗಿ ಇವತ್ತು ಅಧಿಕೃತವಾಗಿ 8ನೇ ತಾರೀಕು ಆಗಿರೋದ್ರಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಕರಣದ 17 ಆರೋಪಿಗಳು ಕೂಡ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಪ್ರಕರಣದ ಬಗ್ಗೆ ಒಂದಷ್ಟು ಸ್ಪಷ್ಟತೆಯನ್ನು ಕೊಡ್ತಾರೆ. ಜೊತೆಗೆ ಈ ಒಂದು ಪ್ರಕರಣದ ಸಂಬಂಧ ಪವಿತ್ರ ಗೌಡ ಮತ್ತು ದರ್ಶನ್ ಇವತ್ತು ಕೂಡ ಮುಖಾಮುಖಿ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈಗಿರುವಂಥ ಮಾಹಿತಿಗಳ ಪ್ರಕಾರ ಇಬ್ಬರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.